ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ಅನೇಕ ಸಂಘಟನೆಗಳು ರಿಯಾಕ್ಟ್ ಮಾಡಿದೆ, ಅನೇಕ ಪೊಲಿಟಿಕಲ್ ಪಾರ್ಟಿಗಳು ರಿಯಾಕ್ಟ್ ಮಾಡಿದೆ, ಅನೇಕ ಮಾನವ ಹಕ್ಕು ಹೋರಾಟಗಾರರು ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಆರ್ಎಸ್ಎಸ್ ಪ್ರಥಮವಾಗಿ ಈ ಪ್ರಕರಣಕ್ಕೊಂದು ಹೊಸ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಆರ್ಎಸ್ಎಸ್ ಟ್ವಿಸ್ಟು. ಎಸ್, ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಚಲೋ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಕಿತ್ತಾಟ, ಸಂಘ ಪರಿವಾರ ವರ್ಸಸ್ ಸಂಘ ಪರಿವಾರ. ಈ ಜಗಳವನ್ನ ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಹುನ್ನಾರ. ಕುರ್ಚಿಗೋಸ್ಕರ ಧರ್ಮಸ್ಥಳ ಚಲೋ, ಚಾಮುಂಡೇಶ್ವರಿ ಚಲೋ ಯಾತ್ರೆ, ಸಿಬಿಐ ಎನ್ಐಎ ತನಿಖೆಗೆ ವಿರೋಧ, ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ. ಫುಲ್ ಗರಂ ಆದ ಸಚಿವ ಪ್ರಿಯಾಂಕ್ ಖರ್ಗೆ. ಐಟಿ-ಬಿಟಿ ಸಚಿವರು ಫುಲ್ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್, ಧರ್ಮಸ್ಥಳ ಚಲೋ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಕಿತ್ತಾಟ. ಈ ಜಗಳವನ್ನ ರಾಜ್ಯ ಸರ್ಕಾರಕ್ಕೆ ಹಚ್ಚೋ ಹುನ್ನಾರ. ಆರಂಭದ ದಿನಗಳಲ್ಲೇ ಒಂದು ಮಾತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಯಾವೊಬ್ಬ ಸಂಘ ಪರಿವಾರದ ನಾಯಕರು ಕೂಡ ಧರ್ಮಸ್ಥಳ ಪ್ರಕರಣದ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ. ಶರಣ್ ಪಂಪ್ವೇಲ್ ಎನ್ನುವಂತಹ ಹಿಂದೂ ಜಾಗರಣಾ ವೇದಿಕೆಯ ನಾಯಕನನ್ನ ಹೊರತುಪಡಿಸಿ ಸಂಘ ಪರಿವಾರದಲ್ಲಿ ಅತ್ಯಂತ ಪ್ರಖರ ಭಾಷಣಕಾರ ಅಂತ ಗುರುತಿಸಿಕೊಳ್ಳುವ, ಸಂಘ ಪರಿವಾರದ ಅತ್ಯಂತ ಹತ್ತಿರದ ಸಂಬಂಧವನ್ನ ಇಟ್ಟುಕೊಂಡ ಯಾವೊಬ್ಬ ಪ್ರಮುಖ ನಾಯಕರು ಕೂಡ ಮಾತನಾಡ್ತಾ ಇರಲಿಲ್ಲ. ಎಸ್, ಹಾಗಾದ್ರೆ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಏನಿದು ಕಥೆ? ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಿರುವಂತಹ ವಿಚಾರ ಇದು. ಗರಂ ಆಗಿದ್ದಾರಂತೆ. ಸೊ ಖರ್ಗೆ ಅವರು ಯಾಕೆ ಗರಂ ಆದ್ರು ಅಂತ ಕೇಳಿದ್ರೆ, ಬಿಜೆಪಿ ನಾಯಕರ ವಿರುದ್ಧವೇ ಆಕ್ರೋಶ ಅವರದ್ದು. ಅದಕ್ಕೆ ಕಾರಣ ಸಿಬಿಐ ಎನ್ಐಎ ತನಿಖೆಗೆ ವಿರೋಧ. ಚಾಮುಂಡೇಶ್ವರಿ ಚಲೋ ಯಾತ್ರೆ ನೀವು ಗಮನಿಸ್ತಾ ಇರಬಹುದು. ಒಂದು ಕಡೆ ಬಿಜೆಪಿಯ ಶಾಸಕರು ಅವರವರ ನೇತೃತ್ವದಲ್ಲಿ ಚಲೋಗಳನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಯಲಹಂಕದ ಶಾಸಕರಿಂದ ಶುರುವಾಗಿದ್ದು, ಅದಾದ ನಂತರ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಅದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಅಧಿಕೃತವಾಗಿ ಸಾಧ್ಯ ಆಗಲಿಲ್ಲ ಅನ್ನೋದು ಬೇರೆ ವಿಚಾರ. ಅಲ್ಲೂ ಕೂಡ ಒಂದಷ್ಟು ಪೊಲಿಟಿಕಲ್ ನಡೀತು. ಅದಾದ ನಂತರ ಬಿಜೆಪಿ ಪಕ್ಷ ಅತ್ಯಂತ ಅಧಿಕೃತವಾದಂತಹ ತೀರ್ಮಾನಕ್ಕೆ ಬಂತು. ನಾವು ಚಲೋ ಮಾಡಬೇಕು. ಯಾವ ಚಲೋ? ಧರ್ಮಸ್ಥಳ ಚಲೋ. ಯಾಕೆ ಚಲೋ? ಧರ್ಮಸ್ಥಳ ಪರವಾಗಿದ್ದೀವಿ ಅನ್ನೋ ಮಾಹಿತಿ ಕೊಡಬೇಕು. ಯಾಕೆ ಕೊಡಬೇಕು? ಕಾರಣ ಶ್ರದ್ಧಾ ಕೇಂದ್ರದ ಮೇಲೆ ಸರ್ಕಾರ ಮತ್ತು ಒಂದು ವರ್ಗ ಟಾರ್ಗೆಟ್ ಮಾಡಿದೆ ಅನ್ನೋದನ್ನ ವೈಭವೀಕರಿಸಬೇಕು. ಅದಾಯಿತು. ಜೆಡಿಎಸ್ ಪಕ್ಷವೂ ಕೂಡ ಮಧ್ಯಪ್ರವೇಶ ಮಾಡಿತು. ಜೆಡಿಎಸ್ಸು ಬಿಜೆಪಿ ರಾಜಕೀಯ ಭಾಷೆಯಲ್ಲಿ ಲಗ್ನ ಮಾಡಿಕೊಂಡಿದ್ದರಾದರೂ ಚಲೋ ವಿಚಾರದಲ್ಲಿ ಪ್ರತ್ಯೇಕ ತೀರ್ಮಾನವನ್ನು ಕೈಗೊಳ್ಳಿತು. ಮೈತ್ರಿ ಚಲೋ ಬೇಡ, ನಾವು ಪ್ರತ್ಯೇಕವಾಗಿ ಮಾಡ್ತೀವಿ, ಅದು ಅವರವರ ಪಕ್ಷದ ಆಂತರಿಕ ತೀರ್ಮಾನ, ಅದಕ್ಕೆ ಯಾರು ಕೂಡ ಮೂಗು ತೂರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ರಾಜಕೀಯ ಡೆವಲಪ್ಮೆಂಟ್ಗಳ ನಟ್ಟ ನಡುವೆ ಪ್ರಿಯಾಂಕ್ ಖರ್ಗೆ ಎಐಸಿಸಿ ಅಧ್ಯಕ್ಷರ ಮಗ, ಐಟಿ-ಬಿಟಿ ಸಚಿವರು, ಅವರು ಹೇಳ್ತಾರೆ, ಲಿಟ್ರಲಿ ಅಕ್ಷರಶಃ ಇದರಲ್ಲಿ ಪೊಲಿಟಿಕಲ್ ಇದೆ. ಅದೇನೋ ಯಾವುದನ್ನೋ ತಿಂದು ಇನ್ಯಾವುದ್ರದ್ದು ಮೂತಿಗೆ ಒರೆಸ್ತಾರೆ, ಹಾಗೆ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್, ಅವಕಾಶವಾದಿಗಳು ಅಂತ ಹೇಳಿ ಗರಂ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.